ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಸಾಕಷ್ಟು ಸಿನಿಮಾಗಳು ಈಗೀಗ ರಿಲೀಸ್ ಆಗ್ತಾ ಇದೆ. ಅದೇ ಸಾಲಿಗೆ ಇದೀಗ ಹೊಸದಾಗಿ ಹೊಸ ಪ್ರಯತ್ನದಲ್ಲಿ ಎಲ್ಲರನ್ನ ಮನ ಮುಟ್ಟೋದಕ್ಕೆ ಬರ್ತಾ ಇರುವಂತಹ ಸಂಪಿಗೆ ಅನ್ನುವಂತಹ ಚಿತ್ರ ಇದೀಗ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ನಾಯಕ ನಟ ಇವತ್ತು ನಮ್ಮ ಜೊತೆ ಇದ್ದಾರೆ. ಅದರಲ್ಲೂ ಸಹ ನಾವು ಪ್ರತಿ ಬಾರಿಯೂ ಸಹ ಸಿನಿಮಾ ಹೇಗಿದೆ ಅಂತ ಥಿಯೇಟರಿಂದ ಹೊರಗಡೆ ಬರ್ಬೇಕಾದ್ರೆ ಇವ್ರಿಗೆ ಮೈಕ್ ಹಿಡಿತಾ ಇದ್ವಿ. ಸಾಕಷ್ಟು ಬಾರಿ ಟ್ರೋಲ್ ಕೂಡ ಆಗಿದ್ದಾರೆ, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ದಾರೆ. ಅದರಲ್ಲೂ ಡಿ ಬಾಸ್ ಸರ್ ಅಂತ ಬಂದರೆ ಸಾಕು, ಇವ್ರ ಹೆಸರು ಬಹಳ ಮುಂಚೂಣಿಯಲ್ಲಿ ಇರ್ತಾ ಇತ್ತು. ಇವತ್ತು ಇವರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಮಾತಾಡ್ತೋಗೋಣ. ಹಲೋ ಸರ್, ಹೇಗಿದ್ದೀರಾ? ಮೇಡಮ್ ಸಖತ್ತಾಗಿದ್ದೀನಿ. ಸ್ವಲ್ಪ ಡಯಟಲ್ಲಿ ಸಣ್ಣ ಆಗಬೇಕು ಹಂಗೆ ಹಿಂಗೆ ಅಂತ ಒಂದೂವರೆ ತಿಂಗಳಿಂದ ಸ್ವಲ್ಪ ಊಟದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ದಾರೆ. ನೀವು ಹೇಳಿದ್ರಿ ಸಿನಿಮಾದಲ್ಲಿ ಮೈಕ್ ಹಿಡಿತಾ ಇದ್ವಿ ಅಂತ. ಬಿಕಾಸ್ ನಾನು ದರ್ಶನ್ ಸರ್ ಸಿನಿಮಾ ಬಿಟ್ಟರೆ ಆಮೇಲೆ ಇನ್ನು ಯಾರ ಸಿನಿಮಾಗೂ ರಿವ್ಯೂಸ್ ಅಂತ ಹೇಳಿದ್ದೀನಿ, ಅದಕ್ಕೆ ಡಿ ಬಾಸ್ ಅಂತ ಇಲ್ಲ ಮೇಡಮ್. ಅವ್ರ ಮೇಲಿರೋ ಪ್ರೀತಿ ಅಭಿಮಾನಕ್ಕೆ ಅವ್ರನ್ನ ಆರಾಧಿಸೋ ವಿಚಾರಕ್ಕೆ ಎಲ್ಲರೂ ಸಿನಿಮಾ ನೋಡ್ತೀವಿ. ಬಟ್ ಮನಸ್ಸಿಂದ ಬರೋವಂಥ ಮಾತುಗಳನ್ನ ನಾವು ದರ್ಶನ್ ಸರ್ ಸಿನಿಮಾ ನೋಡಿದಾಗ ಮಾತ್ರ ಹೇಳ್ತೀವಿ. ಅದಾದಮೇಲೆ ಇನ್ನೊಂದು ಏನೋ ಕೇಳಿದ್ರಿ. ಏನಿಲ್ಲ, ಯಾವಾಗೂ ಸಹ ಅಂದರೆ ಹೊಸತನದಲ್ಲಿ ಎಲ್ಲರಿಗೂ ಸಹ ಮೆಚ್ಚುಗೆ ಪಡ್ಕೊಳ್ಳುವಂತಹ ಚಿತ್ರ ಅಂತ ಅಂದರೆ ಅದರಲ್ಲೂ ಸಹ ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಯಿತಾ. ಅದರಲ್ಲೂ ಇವಾಗ ಹೊಸದಾಗಿ ಬರ್ತಾ ಇರುವಂತಹ ಚಿತ್ರ ಅಂದರೆ ಸಂಪಿಗೆ. ಸ್ವಲ್ಪ ಕಾನ್ಸೆಪ್ಟ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ಎಲ್ಲವೂ ಸಹ ಡಿಫ್ರೆಂಟ್ ಆಗಿದೆ. ಏನಿದು ಸಂಪಿಗೆ ಅಂದ ತಕ್ಷಣ ಮೈಂಡಿಗೆ ಬರಬೇಕು ಅಂದರೆ ಏನು ಬರ್ಬೋದು ಮೇಡಮ್? ಇವಾಗ ಸಂಪಿಗೆ ಅಂದರೆ ಆ್ಯಕ್ಚುಲಿ ಒಂದು ಹೆಣ್ಣು ಒಂದು ಹೂವಿನ ಥರ. ಅದು ಹೆಂಗಂದ್ರೆ ನಾವು ತುಂಬ ಅದನ್ನು ಮುಟ್ಟೋದೇ ತಪ್ಪು. ಬಿಕಾಸ್ ಒಂದು ಹೂವು ಅಂದಮೇಲೆ ಅದನ್ನು ನಾವು ತೊಗೊಂಡೋಗಿ ಒಂದು ದೇವಸ್ಥಾನದಲ್ಲಿ ಇಡ್ತೀವಿ ಅಂದರೆ ಆ ದೇವ್ರಿಗೆ ಸೀಮಿತ. ಅದು ಅಲ್ಲಿಂದ ಐತಿ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಇಡೋಕ್ಕಾಗಲ್ಲ, ಇಲ್ಲ ಇನ್ನೊಬ್ರಿಗೆ ಕಿತ್ಕೊಳ್ಳೋಕ್ಕಾಗಲ್ಲ. ದೇವರೇ ಅಷ್ಟು ಶ್ರೇಷ್ಠವಾಗಿ ನನಗೆ ಹಾಕಿದ್ದನ್ನು ಇನ್ನೊಬ್ರಿಗೆ ಹಾಕ್ಬೇಡಿ ಅಂತ ಹೇಳಿದಾಗ, ನಾವು ಇವತ್ತಿನ ಪ್ರಪಂಚ ಏನು ನಡೀತಾ ಇದೆ ಅಂದರೆ ಒಂದು ಹೆಣ್ಣನ್ನು ಎಲ್ಲರೂ ಅನುಭವಿಸ್ಬೇಕು ಅನ್ನೋ ಇಂಟೆನ್ಷನ್ ನೋಡ್ತಾರೆ. ನಾವು ಈ ಸಂಪಿಗೆ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ, ಹೆಣ್ಣಿನ ಮೇಲೆ ಕರುಣೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಕಾಮ ಇರಬಾರ್ದು. ನಾವು ಪೋಸ್ಟರ್ನ ನೋಡಿದ್ರೆ ಸಂಪಿಗೆ ಅಂತ ಏನು ಟೈಟಲ್ ಇದೆ, ಅದ್ರ ಮೇಲೆ ಸಾಕಷ್ಟು ಕಲೆಗಳು ಕೂಡ ಇರುವಂಥದ್ದು. ಬ್ಲಡ್ಡಲ್ಲಿ ಆಗಿರ್ಬೋದು, ಡಿಸೈನಲ್ಲಿ ಆಗಿರ್ಬೋದು, ಎಲ್ಲ ಫುಲ್ ಪೋಸ್ಟರ್ನ ನೋಡಿದ್ರೆ ಹೂವು ಮೇಲೂ ಸಹ ಬ್ಲಡ್ ಇದೆ. ಏನಿದು ಬ್ಲಡ್ ಕತೆ ಏನಾದ್ರು ಇದೆಯಾ? ಸಂಪಿಗೆನ ಕಾಪಾಡೋಕ್ಕೆ ವಿಷ್ಣು ಒಂದು ಅವತಾರ. ವಿಷ್ಣು ಒಂದು ಸ್ವಲ್ಪ ಆ ಒಂದು ಹೂವನ್ನ ಕಾಪಾಡೋಕ್ಕೆ ಇವಾಗ ಹೂವು ಒಬ್ಬನಿಗೆ ಫೇವರ್ ಅಂತ ಇರುತ್ತಲ್ಲ, ಅವ್ನು ರಿಯಾಕ್ಟ್ ಆದಾಗ ಅದು ಬೇರೆ ಥರ ಕನ್ವರ್ಟ್ ಆಗುತ್ತೆ. ಸೊ ಅದೇನೇ ಬ್ಲಡ್ ಶೇಡ್. ಈ ಚಿತ್ರದಲ್ಲಿ ನಿಮ್ಮನ್ನ ಯಾವ ಥರ ನಾವು ನೋಡ್ಬೋದು ಅಂದರೆ, ಹೊಸದಾಗಿ ಡೆಬ್ಯೂ ಆ್ಯಕ್ಟರ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀರಾ ಕನ್ನಡ ಇಂಡಸ್ಟ್ರಿಗೆ. ಸಾಕಷ್ಟು ಮೂವಿಗಳನ್ನು ನೋಡಿರ್ತೀರಾ, ಬೇರೆ ಬೇರೆ ರೀತಿ ಬರ್ತಾ ಇರ್ತವೆ, ಸಾಕಷ್ಟು ರೀತಿ ಏರಿಳಿತಗಳು ಉಂಟಾಗ್ತಾ ಇರುತ್ತೆ. ನೀವು ಈ ಮೂವಿಯಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಮೇಡಮ್, ಈ ಮೂವಿಯಿಂದ ಏರಿಳಿತಗಳು ಮತ್ತೊಂದು ನನಗೆ ನೆಗೆಟಿವ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನಾನು ಯಾವುದೇ ಸಿನಿಮಾ ಮಾಡಲಿ, ನಾನು ಸೋತ್ಬಿಡ್ತೀನಿ ಅನ್ನೋ ಬೈದಲ್ಲಂತೂ ಸಿನಿಮಾ ಮಾಡಲ್ಲ ಮೇಡಮ್. ಬಿಕಾಸ್ ಅದು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಹೆಂಗಿರುತ್ತೆ ಅಂದರೆ, ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ. ಆಗಿಲ್ಲ ಅಂದರೆ ಇವಾಗ ಒಂದು 2-3 ಸಿನಿಮಾ ಇದ್ರ ಬಿಫೋರ್ ಪ್ಲ್ಯಾನ್ ಮಾಡಿದ್ವಿ. ನನಗದು ಗೊತ್ತು. ನಮಗೆ ನಾವೇನು ಮಾಡಬೇಕು ಫಸ್ಟ್, ನಾವು ಇಂಟ್ರಡಕ್ಷನ್ ಆಗೋಕ್ಕೆ ಅಥವಾ ನಾವು ಜನಗಳನ್ನ ಇಷ್ಟಪಡ್ಸೋಕ್ಕೆ ಅಂತ. ನಾವು ಆಗದೇ ಇರೋದು ಕೈ ಹಾಕಕ್ಕೆ ಹೋಗೋಕ್ಕಾಗಲ್ಲ. ಇನ್ನೂ ಒಂದು ಸಿನಿಮಾ ಔಟ್ ಆ್ಯಂಡ್ ಔಟ್ ಫುಲ್ ಮಾಸ್ ಮತ್ತು ಕಮರ್ಷಿಯಲ್ ಸಿನಿಮಾ, ಇನ್ನೊಂದು ಸಿನಿಮಾ ನೆಕ್ಸ್ಟ್ ಗಿರಿಯಣ್ಣ ಇದೇ ಟೀಮಲ್ಲಿ ಪ್ಲ್ಯಾನ್ ನಡೀತಾ ಇದೆ. ಓಕೆನಾ? ಅದು ನಮ್ಗೆ ಗೊತ್ತು. ನಾವು ಫಸ್ಟೇನೆ ಇವಾಗ 2.5 ಕೋಟಿ 3 ಕೋಟಿ ಬಡ್ಜೆಟ್ ಹಾಕಿಸಿ ಒಬ್ಬ ಪ್ರೊಡ್ಯೂಸರ್ನ ಹಾಳು ಮಾಡೋದಾಗಲಿ, ಅಥವಾ ಲಕ್ಕಲ್ಲಿ ಮೇಡಮ್ 2 ಕೋಟಿ ಆಗ್ತದೆ, 100 ಕೋಟಿನೂ ಬರ್ಬೋದು. ಬಟ್ ನಾವು ಲಕ್ನ ವರ್ಕ್ ಮಾಡೋಕ್ಕಾಗಲ್ಲ. ಹಾರ್ಡ್ ವರ್ಕ್ನ ಮತ್ತು ನಾವು ಮಾಡೋಂಥ ಸಿನಿಮಾನ ಮಾತ್ರ ಇವಾಗ ಗಮನದಲ್ಲಿ ಇಟ್ಕೋಬೇಕು. ಸೊ ಅದಕ್ಕೆ ಒಂದು ಚಿಕ್ಕ ಬಡ್ಜೆಟಲ್ಲಿ ಏನೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಇಟ್ಕೊಂಡು ಫಸ್ಟ್ ಸ್ಟೆಪ್ ಈ ಥರ ಇದ್ರೆ ಚೆನ್ನಾಗಿದೆ. ಇನ್ನೂ 2-3 ಸಿನಿಮಾ ಬ್ಯಾಕ್ ಡ್ರಾಪಲ್ಲಿ ರೆಡಿ ಇದೆ ಮೇಡಮ್. ಇವಾಗ ಆಲ್ಮೋಸ್ಟ್ ಈ ವರ್ಷದಲ್ಲಿ ಇನ್ನೊಂದು ಸಿನಿಮಾ ಅನೌನ್ಸ್ ಆಗುತ್ತೆ. ಸರ್, ಇನ್ನು ಈಗಾಗಲೇ ಡೈರೆಕ್ಟರ್ ಸರ್ ಅಂದರೆ ಹೇಳ್ತಾ ಇದ್ರು 20 ಡೇಸಲ್ಲಿ ಸಿನಿಮಾನ ಮುಗಿಸ್ಬೇಕು ಅಂತ. ಸಾಕಷ್ಟು ರೀತಿ ಕಸರತ್ತುಗಳಿರುತ್ತೆ. ಯಾಕೆಂದರೆ 20 ದಿವಸದಲ್ಲಿ ಒಂದು ಮೂವಿನ ಮುಗಿಸ್ತೀವಿ ಅನ್ನೋದು ಬಹಳ ಕಷ್ಟಕರವಾದಂತಹ ವಿಚಾರ ಅಂತಲೇ ಹೇಳ್ಬೋದು. ಪ್ಲಾನಿಂಗ್ಸ್ ಹೆಂಗೆ ನಡೀತಾ ಇದೆ ಮೇಡಮ್? 20 ಡೇಸ್ ಅಂದರೆ ಒಂದು ಶೆಡ್ಯೂಲ್ 20 ಡೇಸ್ ಓವರಾಲ್ ಒಂದು ಶೆಡ್ಯೂಲ್ ಮುಗಿಸ್ಕೊಂಡು ಒಂದು ಸಾಂಗ್ ಇದೆ. ಒಂದು ಸಾಂಗ್ ಬಂದ್ಬಿಟ್ಟು ಒಂದು 5 ಡೇಸ್ ಇರುತ್ತೆ. ಅದಾದಮೇಲೆ ಚಿಕ್ಕ ಪುಟ್ಟ ಕರೆಕ್ಷನ್ಸ್ಗೆ ನಾವು ಮತ್ತೆ ಶೂಟ್ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ಅವ್ರು 20 ಡೇಸಲ್ಲಿ ಅಂದರೆ ಒಂದು ಶೆಡ್ಯೂಲ್ ಅಂದರೆ ಆ ಶೆಡ್ಯೂಲ್ ಏನಿರುತ್ತೆ ಮೇಡಮ್, ಅವಾಗ ಖರ್ಚುಗಳು ಜಾಸ್ತಿ ಇರುತ್ತೆ. ನಮ್ಗೆ ಒಂದು ಶೆಡ್ಯೂಲಲ್ಲೇ ಮಾಡ್ತಿರ್ತೀವಿ ಅಂದಾಗ ಅದನ್ನು ಮಾತ್ರ ಮೇಜರಾಗಿ ಮಾಡಿ ಹೇಳಿರೋದು. ಮತ್ತು ಇನ್ನೊಂದೇನೆಂದರೆ ನಮ್ಮ ಗಿರಿಯಣ್ಣನ ಬಗ್ಗೆ, ಡೈರೆಕ್ಟರ್ ಬಗ್ಗೆ ಸ್ಟೇಜ್ ಫಿಯರ್ ತುಂಬ. ಬಟ್ ವರ್ಕ್ ಬಗ್ಗೆ ಮೇಡಮ್, ನೆಕ್ಸ್ಟ್ ಲೆವೆಲ್ ವರ್ಕರ್. ಇನ್ನು ಇವತ್ತು ಅವ್ರು ಜರ್ನಿ ಮಾಡಿದ್ದಾರೆ. ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದ ಡೇಟ್ಗೆ ಅವ್ರದ್ದು ನೆಕ್ಸ್ಟ್ 5ನೇ ಸಿನಿಮಾಗೆ ಜನಗಳು ವೆಯ್ಟ್ ಮಾಡೋ ಅಂಥ ಡೈರೆಕ್ಟರ್ ಲಿಸ್ಟಲ್ಲಿ ಗಿರಿಯಣ್ಣ ಸೇರ್ತಾರೆ ಮೇಡಮ್. 100% ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ಟೆಕ್ನಿಕಲಿ ಇರ್ಬೋದು, ಮ್ಯೂಸಿಕಲಿ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಬ್ರೈನ್. ಕನ್ನಡ ಇಂಡಸ್ಟ್ರಿಗೆ ಒಬ್ಬರು ಫ್ಯೂಚರ್ ಸ್ಟಾರ್ ಡೈರೆಕ್ಟರ್ ಅಂತ ಹೇಳ್ಬೋದು. ಇನ್ನು ಈಗಾಗಲೇ ಫಸ್ಟ್ ಮೂವಿ ಆಗಿರೋದ್ರಿಂದ ಸಾಕಷ್ಟು ಕಸರತ್ತುಗಳನ್ನ ನೀವು ಮಾಡ್ತಿರ್ತೀರಾ. ಬಾಡಿ ಆಗಿರ್ಬೋದು, ಲುಕ್ ವೈಸ್ ಆಗಿರ್ಬೋದು, ಹೆಂಗೆ ನಡೀತಾ ಇದೆ ಎಲ್ಲ ಮೇಡಮ್? ಇವಾಗ ಬಾಡಿ ಇನ್ನೊಂದು ಸಿನಿಮಾದು ಏನೋ ಸ್ವಲ್ಪ ವರ್ಕ್ ನಡೀತಾ ಇದೆ. ನಾನು ಹೇಳಿದ್ನಲ್ಲ, ಅದ್ರದ್ದು ಒಂದು ಶೂಟ್ ಇತ್ತು. ಅದಕ್ಕೋಸ್ಕರ 3 ಡೇಸ್ ಇದ್ದಿದ್ದು ಶೂಟು. ಅದಕ್ಕೋಸ್ಕರ ಒಂದು 6 ಮಂತ್ಸ್ ಹಾರ್ಡ್ ವರ್ಕ್ ಮಾಡಿ ಒಂದು 15-16 kg ದಪ್ಪ ಆಗಿದೆ. ಮತ್ತು ಈ 1.5 ತಿಂಗಳಲ್ಲಿ ಮತ್ತೆ ಇವಾಗ ಏನಾದರೂ 1.5 ತಿಂಗಳಲ್ಲಿ ಸಂಪಿಗೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತಾಯಿದ್ವಿ ಅಂತ ಗೊತ್ತಾದಾಗ
ಆಲ್ರೆಡಿ 12 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಆ ವೆಯ್ಟ್ ಲಾಸ್ ಮಾಡೋ ಅದು ಸರ್ಕಸ್ ಸಿಕ್ಕಾಪಟ್ಟೆ ಕಷ್ಟ ಮೇಡಮ್. ಹಿಂಗೆ ಇರಬೇಕು ಜೊತೆಗೆ ಇದೆ ಅದೊಂದು ಸ್ವಲ್ಪ ಕಷ್ಟ. ಬೇರೆಯವ್ರಿಗೆಲ್ಲ ಹೆಂಗೋ ಗೊತ್ತಿಲ್ಲ, ಬಟ್ ನಾನಂತೂ ಅದು ತುಂಬ ಡೆಡಿಕೇಟೆಡಾಗಿ ಮಾಡ್ತೀನಿ, ಜಿಮ್ ಅಂತ ಆಗಲಿ. ಬಟ್ ಡ್ಯಾನ್ಸ್ ಎಲ್ಲ ಮೇಡಮ್ ಸೀರಿಯಸ್ಲಿ ಇವಾಗ ಹೀರೋ ಅಂದರೆ ಡ್ಯಾನ್ಸ್ ಬರಬೇಕು. ನಾನು ಡ್ಯಾನ್ಸ್ ಅಂತೂ ಸೀರಿಯಸ್ಸಾಗಿ ಅಷ್ಟು ಇಷ್ಟ ಆಗಲ್ಲ, ಇಷ್ಟಪಡ್ತೀನಿ ಬಟ್ ಅಷ್ಟು ಮಾಡೋಕ್ಕೆಲ್ಲ ಅದೆಲ್ಲ ಇಲ್ಲ. ಪರ್ಫಾರ್ಮೆನ್ಸ್ ವೈಸು ಅಥವಾ ಫೈಟ್ಸ್ ವೈಸು ಅಥವಾ ನನಗೆ ನೆಕ್ಸ್ಟ್ ಇನ್ನೇನೇನು ಮಾಡ್ಬೋದು ಜನಗಳನ್ನ ಇಷ್ಟಪಡ್ಸೋಕೆ, ಅದರ್ವೈಸ್ ಎಲ್ಲ ಪ್ಲ್ಯಾನ್ ಮಾಡ್ತೀನಿ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ಬಟ್ ಏನೋ ನೋಡೋಣ ಮೇಡಮ್, ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಆ ವಿಚಾರದಲ್ಲಿ ಜನಗಳನ್ನ ಖುಷಿ ಪಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಡಿ ಬಾಸ್ನ ಕಟ್ಟ ಅಭಿಮಾನಿ ಅಂತಲೇ ಹೇಳ್ಬೋದು. ಯಾವಾಗ ನೋಡಿದ್ರು ಡಿ ಬಾಸ್ ಸರ್, ಡಿ ಬಾಸ್ ಸ್ಟಾರ್, ಡಿ ಬಾಸ್ ಸರ್ ಅಂದರೆ ಇದು ಕೂಡ ಈ ಪ್ರೊಡಕ್ಷನ್ ಕೂಡ ಕಾಲಭೈರವೇಶ್ವರ ಪ್ರೊಡಕ್ಷನಿಂದನೇ ಬರ್ತಾ ಇರೋದು, ಡಿ ಬಾಸ್ ಕಡೆಯಿಂದನೇ. ಇನ್ನು ಡಿ ಬಾಸ್ ಹತ್ರ ಮಾತಾಡಿದ್ರಾ ಅಥವಾ ಏನು ಮೀಟ್ ಮಾಡಿದ್ರಾ ಅಥವಾ ದಿನಕರ್ ಸರ್ನ ಮೀಟ್ ಮಾಡಿದ್ರಿ ಅಂತ ಹೇಳಿದ್ರಿ, ಹೆಂಗಿದೆ ಆ ಕಡೆಯಿಂದ ರೆಸ್ಪಾನ್ಸು? 100% ಚೆನ್ನಾಗಿರುತ್ತೆ ಮೇಡಮ್. ನಾವು ಯಾಕಂದರೆ ಅವ್ರನ್ನ ಜಸ್ಟ್ ಒಬ್ಬರು ಸ್ಟಾರ್ ಅನ್ನೋ ಥರ ನೋಡ್ತಾ ಇಲ್ಲ, ನಮ್ಮ ಮನೆಯವರು, ನಮ್ಮ ಮನೆ ದೇವರು ಅನ್ನೋ ಥರ ನೋಡ್ತಾ ಇದ್ದೀವಿ. 100% ಆ ಕಡೆಯಿಂದ ಚೆನ್ನಾಗಿರುತ್ತೆ. ನೆನ್ನೆ ದಿನಕರಣ ಅಷ್ಟೇ, ಈ ಸಿಚುವೇಶನ್ಸ್ ಎಲ್ಲ ಹಿಂಗೆ ಇರೋದ್ರಿಂದ ಬರೋಕ್ಕಾಗಲ್ಲ. 100% ದರ್ಶನ್ ಅವ್ರು ಆಚೆ ಬಂದೇ ಬರ್ತಾರೆ. ಸಿನಿಮಾ ರಿಲೀಸ್ ಟೈಮ್ಗೆ ಆಚೆ ಬಂದರೂ ಬರ್ಬೋದು. ಅಷ್ಟು ಒಳಗಡೆ 100% ನಿಮ್ಮ ಸಿನಿಮಾಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ದಿನಕರಣ ಹೇಳಿದ್ರು. 1 hour ಕೂತ್ಕೊಂಡು ದಿನಕರಣ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಆ ಫಸ್ಟ್ ಟೈಮ್ಗೆ ನನಗೆ ನೆಕ್ಸ್ಟ್ ಲೆವೆಲ್ ಪ್ರೀತಿ ತೋರಿಸ್ಬಿಟ್ರು, ಖುಷಿಯಾಗಿ. ಸರ್, ಒಟ್ಟಾರೆಯಾಗಿ ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು ಅಂದರೆ ಕಂಪ್ಲೀಟ್ ಆದಮೇಲೆ ಸಾಕಷ್ಟು ರೀತಿ ಅನೌನ್ಸ್ಮೆಂಟ್ ಎಲ್ಲ ಇರುತ್ತೆ, ಅದಂತೂ ಓಕೆ. ಇನ್ನು ಜನ ಏನಾದ್ರು ಈ ಸಿನಿಮಾನ ನೋಡಬೇಕು ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಬೋದು ಮೇಡಮ್? ಅಕ್ಕಪಕ್ಕದಲ್ಲಿರೋ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರು. ಅದಕ್ಕಿಂತ ದೊಡ್ಡ ಎಕ್ಸ್ಪೆಕ್ಟೇಷನ್ ಗಂಡು ಮಕ್ಳಿಗೆ ಬೇಡ, ಹೆಣ್ಮಕ್ಳಿಗೂ ಬೇಡ. ಯಾಕಂದರೆ ಅವ್ರಿಗೆ ಅವ್ರ ಶೀಲದಕ್ಕಿಂತ ಅಥವಾ ಅವ್ರು ಬದುಕೋಕೆ ಏನು ಬೇಕು, ಬದುಕೋಕೆ ಒಬ್ಬ ಅವ್ರನ್ನ ಪ್ರೀತಿಸೋವಂಥವ್ನು ಹೆಂಗಿರಬೇಕು ಅನ್ನೋದನ್ನು ಪ್ರತಿಯೊಂದು ಹೆಣ್ಮಕ್ಳಿಗೂ ಬೇಕದು. ಅದು ಇನ್ನು ಗಂಡು ಮಕ್ಕಳಿಗೆ ನಮ್ಮವ್ರನ್ನ ನಾವು ಹೆಂಗೆ ಕಾಪಾಡ್ಕೋಬೇಕು, ಇವೆರಡು ಇಂಟೆನ್ಷನ್ಗೆ ನೋಡಲೇಬೇಕು. 100% ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೊಳ್ಳೆ ಸಿನಿಮಾ ಮೂಲಕ ಡೆಬ್ಯೂ ಆ್ಯಕ್ಟರ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀರಾ. ನಿಮಗೂ ಒಳ್ಳೇದಾಗಲಿ, ನಿಮ್ಮ ಸಿನಿಮಾಗೂ ಒಳ್ಳೇದಾಗಲಿ. ಕಂಗ್ರ್ಯಾಚುಲೇಷನ್ಸ್. ವೀಕ್ಷಕರು, ಇದೀಗ ಕನ್ನಡ ಚಿತ್ರರಂಗಕ್ಕೆ ಹೊಸದಾಗಿ ಒಂದು ಚಿತ್ರ ಬರ್ತಾ ಇದೆ, ಸಂಪಿಗೆ ಅನ್ನುವಂಥದ್ದು. ಈಗಾಗಲೇ ಹೀರೋ ಹತ್ರ ಮಾತಾಡ್ತಾ ಹೋದ್ವಿ, ಸಾಕಷ್ಟು ವಿಚಾರ ಬಗ್ಗೆ ಮಾತಾಡ್ತಾ ಹೋದ್ರಿ. ಇನ್ನು ಡಿ ಬಾಸ್ನ ಕಟ್ ಅಭಿಮಾನಿ ಅಂತಲೇ ಹೇಳ್ಬೋದು. ಎಲ್ಲರೂ ಸಹ ಸಂಪಿಗೆ ಚಿತ್ರಕ್ಕೆ ವೇಟ್ ಮಾಡ್ತಾ ಇರಿ. ಕ್ಯಾಮ್ರಾ ಪರ್ಸನ್ ಮೈಲಾರಿ ಜೊತೆ ಸುಷ್ಮಿತಾ.